ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಟೀ ಕೈ ರುಚಿ 24. ತುಂಬ ಅಂದರೆ ತುಂಬ ಕಮೆಂಟ್ಸು, ನನಗಂತೂ ಪರ್ಸ್ನಲ್ ಮೆಸೇಜಸ್ ಕೂಡ ಬಂದಿದ್ದಾವೆ. ನೀವು ಹಬ್ಬನ ಮಾಡಿಲ್ವಾ ವರಮಹಾಲಕ್ಷ್ಮಿ ಹಬ್ಬ, ಹಾಗೆ ಹಬ್ಬಕ್ಕೇನು ರೆಸಿಪೀಸ್ನ ಹಾಕಲ್ವಾ ಅಂತ. ಸೊ ನಾನು ಯಾವಾಗ್ಲೂ ಹಬ್ಬ ಆಗಿ ಒಂದು ವಾರಕ್ಕೆ ನಾವು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡೋದು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾಡೋದಕ್ಕಾಗಲ್ಲ, ಯಾಕಂದರೆ ನಾವು ಶ್ರಾವಣ ಮಾಡ್ತೀವಿ ಆ ಟೈಮಲ್ಲಿ. ಸೊ ನಾನು 3 ದಿವಸ ವರಮಹಾಲಕ್ಷ್ಮಿನ ಕೂರಿಸೋದ್ರಿಂದ ನನಗೆ ಆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕಾಗಲ್ಲ. ಇದು ಬಂದು ಈ ವೀಕು ನಮ್ಮನೆ ವರಮಹಾಲಕ್ಷ್ಮಿ ಇರೋದ್ರಿಂದ ಇದು ಬಂದು ನನ್ನ ಫಸ್ಟ್ ರೆಸಿಪಿ ಆಗಿರುತ್ತೆ ಕರ್ಜಿಕಾಯಿ. ಇವತ್ತು ಕರ್ಜಿಕಾಯಿನ ಹೇಗೆ ಸಖತ್ತು ಟೇಸ್ಟಿಯಾಗಿ ಯುನೀಕಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಒಂದು ಬೌಲ್ಗೆ ಮೊದಲಿಗೆ ನಾನು ಕಣಕನ ರೆಡಿ ಮಾಡ್ಕೋಬೇಕು. ಕಣಕ ಅದು ನೆನಿಬೇಕಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಬೌಲ್ಗೆ 1 ಕಪ್ಪು ಮೆಜರ್ಮೆಂಟಲ್ಲಿ ಹೇಳ್ತೀನಿ, 3/4 ಕಪ್ ಆಗುವಷ್ಟು ಇಲ್ಲಿ ನಾನು ಮೈದಾನ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ನಾನಿಲ್ಲಿ ಇದು ಸಣ್ಣ ರವೆ, ಚಿರೋಟಿ ರವೆನ ತೊಗೊಂಡಿದ್ದೀನಿ. ಈ ಬಾಂಬೆ ರವೆ ಅಂತ ಹೇಳ್ತಿರಲ್ವ, ಚಿರೋಟಿ ರವೆ, ಅದನ್ನು ತೊಗೊಂಡು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ. ಉಪ್ಪು ಹಾಕೋದ್ರಿಂದ ಯಾವುದೇ ಒಂದು ಸ್ವೀಟು ಕೂಡ ರುಚಿ ಅದ್ಭುತವಾಗಿ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ಓಕೆನಾ. ಚಪಾತಿ ಹಿಟ್ಟಷ್ಟು ಬೇಡ, ಚಪಾತಿ ಹಿಟ್ಟಿಗಿಂತ ಒಂದು ರೌಂಡು ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ಯಾಕಂದರೆ ನಾವು ರವೆನ ಹಾಕಿದ್ದೀವಿ, ಚಿರೋಟಿ ರವೆ ಎಲ್ಲ ಮತ್ತೆ ಅಳ್ಕೊಂಡಾಗ ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಇದು ಚೆನ್ನಾಗಿ ಜಿಗಿ ಬರಬೇಕು. ಇಲ್ಲಿ ಸ್ವಲ್ಪನೇ ನಾನು ನೀರನ್ನು ಹಾಕ್ಕೊಂಡು ನೋಡಿ ನೀಟಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ. ಕೆಲವೊಬ್ರು ಹಾಲನ್ನು ಹಾಕ್ಕೊಂಡು ಕಲಿಸ್ಕೊತೀರ, ಏನು ತೊಂದರೆ ಇಲ್ಲ, ಹಾಕ್ಕೊಂಡು ಕಲಿಸ್ಕೋಬೋದು, ಅದು ಚೆನ್ನಾಗೇ ಬರುತ್ತೆ. ನಾನಿಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಇದು ಇವಾಗ ಈ ಥರ ಬಿಡ್ತಾ ಬರ್ತಿದೆಯಲ್ಲ, ಈ ಥರ ಆಗಬಾರ್ದು, ನೈಸಿಗೆ ಬರಬೇಕು ಅದು ಎಳೆ. ಇಲ್ಲಿ ನಾನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ, ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇದು ರೆಸ್ಟ್ ಆಗಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ಈ ಹೂರಣಕ್ಕೆ ಏನೇನು ಬೇಕು, ಕರ್ಜಿಕಾಯಿ ಹೂರಣಕ್ಕೆ ಹೇಗೆ ಮಾಡೋದು, ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಒಂದು ಬೌಲ್ಗೆ ನಾನು ಒಂದು 2 ಕೊಬ್ಬರಿ ನೋಡಿ ನೀಟಾಗಿ ಈ ಥರ ತುರ್ಕೊಂಡಿದ್ದೀನಿ. 2 ಕೊಬ್ಬರಿ, ಓಕೆನಾ. ಉಂಡೆ ಕೊಬ್ಬರಿ 2 ಕೊಬ್ಬರಿನ ನೀಟಾಗಿ ಈ ಥರ ತುರ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಇಲ್ಲಿ 3/4 ಕಪ್ ಆಗೋಷ್ಟು ಹುರ್ಗಡ್ಲೆನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾನು ಕಪ್ ಅಳ್ತಲೇ ನಿಮ್ಗೆ ಹೇಳ್ತೀನಿ, 2 ಕೊಬ್ಬರಿಗೆ 3/4 ಕಪ್ ಆಗೋಷ್ಟು ಕಡಲೆನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಕರ್ಜಿಕಾಯಿಗೆ ಯಾವತ್ತೂ ಕಡಲೆ ಕಮ್ಮಿನೇ ಇರಬೇಕು. ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಈ ಟೈಮಲ್ಲಿ ಏಲಕ್ಕಿನ ಹಾಕಬೇಕಾಯಿತು, ಮರ್ತುಬಿಟ್ಟಿದ್ದೆ ನಾನು. ಸೊ ಲಾಸ್ಟಿಗೆ ಅದನ್ನು ಕೂಡ ಪೌಡ್ರ್ ಮಾಡಿ ಹಾಕ್ಕೊತೀನಿ. ಇಲ್ಲಿ ನೋಡಿ ಕಡಲೆನ ಪುಡಿ ಮಾಡಿ ಇವಾಗ ಕೊಬ್ಬರಿಗೆ ಹಾಕ್ಕೊಂಡು ಅದೇ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಇಲ್ಲಿ ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಯಾಕಂದರೆ ನಿಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗಬೇಕು ಅಂತ ಒಂದು ಬೌಲ್ ಅಳತೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ನೋಡಿ ಅದೇ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ನಾನು ಇಲ್ಲಿ ಸಕ್ಕರೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಬರೀ ಬೆಲ್ಲನೇ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ನಂಗೆ ಸಕ್ಕರೆ ಹಾಕಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಶುಗರ್ ಪೇಷಂಟ್ ಇದ್ದರೆ ಸಕ್ಕರೆನೇ ಸ್ಕಿಪ್ ಮಾಡಿ ನೀವು ಬೆಲ್ಲನೇ ಹಾಕ್ಕೋಬೋದು, ಓಕೆನಾ. ಇಲ್ಲಿ ನೋಡಿ ನಾನೊಂದು 150 ಗ್ರಾಮ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡು ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಸೀದಿಸ್ಕೋಬಾರ್ದು, ಜಸ್ಟ್ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಒಂದು 50 ಗ್ರಾಮ್ ಆಗೋಷ್ಟು ಗಸಗಸೆನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಗಸಗಸೆನೂ ಕೂಡ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು 10 to 30 ಸೆಕೆಂಡ್ಸ್ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಗಸಗಸೆ ಮತ್ತು ಎಳ್ಳು ಎರಡೂ ಕೂಡ ನಾನು ನೀಟಾಗಿ ಫ್ರೈ ಮಾಡಿದ್ದೀನಿ. ಸೀದಿಸ್ಕೋಬಾರ್ದು, ಓಕೆನಾ. ಸಣ್ಣ ಉರಿ ಇಟ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಎರಡೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡು ಆರೋದಕ್ಕೆ ಬಿಡ್ತಾಯಿದ್ದೀನಿ. ಇಲ್ಲಿ ನಾನು ಅವೆಲ್ಲ ಏಲಕ್ಕಿ ಹಾಕಿರಲಿವಲ್ಲ, ಸೊ ಇಲ್ಲಿ ಒಂದು 10ರಿಂದ 12 ಏಲಕ್ಕಿನ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದು ಇಡೀ ಆಗೋಷ್ಟು ಕಡಲೆಯನ್ನು ಹಾಕ್ಬಿಟ್ಟು ಇಲ್ಲಿ ಏಲಕ್ಕಿ ಕಾಯಿನ ಹಾಕ್ಬಿಟ್ಟು ಪುಡಿ ಮಾಡ್ಕೊತಾ ಇದ್ದೀನಿ. ನಾನು ಅವಲೇ ಕಡಲೆ ಒಳಿಕೆ ಹಾಕಬೇಕಾಗಿತ್ತು, ಹುರ್ಗಡ್ಲೆ ಪುಡಿ ಮಾಡಿದಾಗೇ ಮಿಸ್ ಆಯಿತು. ಸೊ ಅದಕ್ಕೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಕಡಲೆನ ಹಾಕಿ ಏಲಕ್ಕಿನ ಪುಡಿ ಮಾಡೋದ್ರಿಂದ ನೀಟಾಗಿ ಪುಡಿ ಆಗುತ್ತೆ. ಅಥವಾ ಸಕ್ಕರೆ ಹಾಕಿ ಮಾಡ್ಬೋದು, ಸಕ್ಕರೆ ಹಾಕಿದ್ರೆ ಮೆಲ್ಟ್ ಆಗಿಬಿಡುತ್ತೆ. ನಮ್ಗೆ ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ ಸಕ್ಕರೆ, ಓಕೆನಾ. ಇಲ್ಲಿ ನೋಡಿ ಗಸಗಸೆನೆಲ್ಲ ಫ್ರೈ ಮಾಡಿರೋದನ್ನ ಹಾಕಿಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಎಳ್ಳು ಹಾಕಿಲ್ಲ ನಾನು, ಫಸ್ಟು ಗಸಗಸೆನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ. ನೀವೊಂದು ಸ್ಪೂನು ಅಥವಾ ಕೈಯಿಂದನೇ ಮಾಡ್ಕೊಳ್ಳಿ. ನಾನು ಆಮೇಲೆ ಕೈಯಿಂದನೇ ಮಾಡ್ಕೊತೀನಿ, ವೀಡಿಯೋಗೋಸ್ಕರ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ. ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಒಂದು 150 ಗ್ರಾಮ್ ಆಗೋಷ್ಟು ಇಲ್ಲಿ ಬಿಳಿ ಎಳ್ಳನ್ನು ಹುರಿದಿಟ್ಟಿದ್ನಲ್ವ, ಸೊ ಅದನ್ನು ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಎಳ್ಳು ಮತ್ತು ಗಸಗಸೆ ಬಿದ್ದಷ್ಟು ಕರ್ಜಿಕಾಯಿ ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಹಸಿ ತೆಂಗಿನಕಾಯಿ ಹಾಕಿ ಮಾಡ್ತೀರಾ, ಸೊ ಅದು ಜಾಸ್ತಿ ದಿವಸ ಇಡೋದಕ್ಕಾಗಲ್ಲ. ನಾವು ವರಮಹಾಲಕ್ಷ್ಮಿಗೆ ಅಂದರೆ ಒಂದು ಸಲ ಮಾಡಿದ್ರೆ ಒಂದು ಸ್ವಲ್ಪ ದಿವಸ ಇಟ್ಕೊಂಡು ತಿನ್ನಬೇಕಲ್ವ. ಇದನ್ನು ಏನೂ ಆಗೋಲ್ಲ, ನೀವು ತಿಂಗಳಾನ್ಗಟ್ಟಲೆ ಇಟ್ಕೊಂಡ್ರೂ ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕಿರೋದ್ರಿಂದ. ಹಾಗೆ ನೀವು ಗಸಗಸೆನ ಎಳ್ಳನ್ನು ಕೆಲವೊಬ್ಬರು ಪುಡಿ ಮಾಡಿ ಹಾಕ್ತಾರೆ,
ಹಾಗೂ ಹಾಕ್ಬೋದು. ಬಟ್ ಈ ಥರ ಒಂದು ಸಲ ಟ್ರೈ ಮಾಡಿ, ನಿಜ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯವರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಏನೇ ತಿಂಡಿಗಳು ಮಾಡಿದ್ರು. ಇಲ್ಲಿ ನೋಡಿ ನೀಟಾಗಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ಥರ ಇರಬೇಕು. ಜಾಸ್ತಿ ಕಡಲೆನ ಹಾಕಬಾರ್ದು, ಓಕೆನಾ. ಕರ್ಜಿಕಾಯಿಗೆ ಜಾಸ್ತಿ ಕಡಲೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರಲ್ಲ, ಅಷ್ಟು ಇಷ್ಟ ಆಗಲ್ಲ ನನಗೆ. ಇಲ್ಲೆಲ್ಲ ಹೂರಣ ರೆಡಿ ಆಗೋಷ್ಟರಲ್ಲಿ ನೋಡಿ ಹಿಟ್ಟು ಕೂಡ ನೀಟಾಗಿ ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ, ನೋಡಿ ಈ ಥರ ಎಳೆ ಆಗಿ ಬರಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಒಂದು ರೌಂಡ್ ತೆಳ್ಳಗಿದ್ರೆ ಸಾಕು. ಇಲ್ಲಿ ನೋಡಿ ನಾನು ಒಂದು ಹಲಗೆ, ಇದು ಮರದ ಹಲಗೆ, ಚಪಾತಿ ಪೂರಿ ಏನೇ ಆಗಿರ್ಬೋದು ನಾನೆಲ್ಲ ಇದ್ರ ಮೇಲೇ ಒಸಿಯೋದು. ಆಮೇಲೆ ಏನು ಅಂತ ಕೇಳಬೇಡಿ, ಈ ಥರ ಮರದ ಹಲಗೆ ಮೇಲೆ ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು ಅದನ್ನು ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು, ಓಕೆನಾ. ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಅದು ಇನ್ನೂ ಜಿಗಿ ಬರುತ್ತೆ. ನಿಮಗೆ ಕರ್ಜಿಕಾಯಿ ಬಂದು ಕ್ರಿಸ್ಪಿಯಾಗಿರುತ್ತೆ. ಯಾವತ್ತೂ ಕ್ರಿಸ್ಪಿಯಾಗಿರಬೇಕು ಕರ್ಜಿಕಾಯಿ. ಒಂಥರ ಮೆತ್ತಗಿದ್ರೆ ಚೆನ್ನಾಗಿರಲ್ಲ ಅದು, ಅಲ್ವಾ. ನೋಡಿ ಈ ಥರ ಚೆನ್ನಾಗಿ ಜಿಗಿ ಬಂದಿರಬೇಕು, ಮೇಣದ ಥರ ಇರಬೇಕು. ನಾನು ನೋಡಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೊತಾ ಇದ್ದೀನಿ ಕೈನಲ್ಲಿ. ಈಗ ಸಣ್ಣ ಸಣ್ಣ ಉಂಡೆನಾಗಿ ಮಾಡ್ಕೊತಾ ಇದ್ದೀನಿ. ಒಂದು ಪೂರಿಗೆಲ್ಲ ನಾವು ಯಾವ ಥರ ನೋಡಿ ಮಾಡ್ಕೊತೀವಿ ನೋಡಿ, ಈ ಥರ ಸಣ್ಣ ಸಣ್ಣ ಉಂಡೆ, ಓಕೆನಾ. ನಾವು ಪೂರಿಗೆಲ್ಲ ಮಾಡ್ಕೊತೀವಲ್ಲ ಆ ಥರ ಉಂಡೆ ಮಾಡ್ಕೊಂಡು, ಇಲ್ಲ ಜಾಮೂನಷ್ಟು ಉಂಡೆ ಮಾಡಿಕೊಂಡು ಸಾಕು. ಇದನ್ನು ನೋಡಿ ಈಗ ಹಿಟ್ಟಿನಲ್ಲಿ ಡಿಪ್ನ ಮಾಡಿಬಿಟ್ಟು ಅದನ್ನು ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ, ಓಕೆನಾ. ನೋಡಿ ಈ ಥರ ನೀಟಾಗಿ ಲಟ್ಟಿಸ್ಕೋಬೇಕು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಯಾಕಂದರೆ ಯಾವತ್ತೂ ನಾವು ಹಾಕೋವಂಥ ಕರ್ಜಿಕಾಯ್ದು ಮೇಲ್ಗಡೆ ಪದರ ಇರುತ್ತಲ್ಲ, ಅದು ತೆಳ್ಳಗಿದ್ರೇ ಹೂರಣ ನಮಗೆ ಜಾಸ್ತಿ ಬಾಯಿಗೆ ಸಿಗುತ್ತೆ. ಅಥವಾ ನೀವೇನಾದರೂ ಅದನ್ನ ಮೇಲ್ಗಡೆ ಪದರನೇ ದಪ್ಪ ಮಾಡಿಬಿಟ್ರೆ ಹೂರಣ ಎಷ್ಟೇ ಸಿಕ್ಕಿದ್ರೂ ಒಂಥರ ತಿಂತ ಒಂಥರ ಆಗಿಬಿಡುತ್ತೆ, ಅದು ಅಗ್ಯೋಕ್ಕಾಗಲ್ಲ, ಹಂಗೆ ಆಗ್ಬಿಡುತ್ತೆ. ಸೊ ಆದಷ್ಟು ಎಷ್ಟು ಸಾಧ್ಯನೋ ನಿಮಗೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು. ನೋಡಿ ಈ ಥರ ಚಿಕ್ಕ ಚಪಾತಿ, ಚಿಕ್ಕ ಪೂರಿಗಳು ನೋಡಿ ಈ ಥರ ನೀಟಾಗಿ ಲಟ್ಟಿಸ್ಕೊಳ್ಳಿ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ನೀವು ನಾನು ಎತ್ತಿತಾ ಇರಬೇಕಾದ್ರೆ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ನಮ್ಮ ಕೈ ಕಾಣಬೇಕು ಅದರೊಳಗಡೆ, ಓಕೆನಾ. ನೋಡಿ ಇಷ್ಟು ತೆಳ್ಳಗೆ ನಾನಿಲ್ಲಿ ಲಟ್ಟಿಸ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಕರ್ಜಿಕಾಯಿ ಮಾಡುವಂಥ ಮೋಲ್ಡಿಂಗ್ಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನು ಹಾಕ್ಕೊಂಡು, ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಏನು ಬೇಕಾದ್ರೂ ಹಾಕ್ಕೊಬೋದು. ಫಸ್ಟ್ ಟೈಮ್ ಮಾತ್ರ ಹಾಕ್ಕೊಳ್ಳಿ, ಯಾಕಂದರೆ ಅದು ಕಚ್ಚಲ್ಲ. ನಾವು ಹಂಗೆ ಹಾಕ್ಬಿಟ್ರೆ ಕಚ್ಕೊಬಿಡುತ್ತೆ ಹಿಂಗೆ ಪ್ರೆಸ್ಸಿಂಗ್ ಮಾಡಿದಾಗ. ನೋಡಿ ನಾನಿಲ್ಲಿ ಅದು ಪೂರಿ ಹಿಟ್ಟನ್ನೆಲ್ಲ ಲಟ್ಟಿಸ್ಕೊಂಡಿದ್ದಲ್ಲ, ಪೂರಿ ಥರ ಅದನ್ನು ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಒಂದು ಸ್ಪೂನು ಕರೆಕ್ಟಾಗಿ ಹಿಡಿಯುತ್ತೆ ಇದಕ್ಕೆ. ಮೀಡಿಯಮ್ ಸ್ಪೂನಲ್ಲಿ 1 ಸ್ಪೂನು ಕರ್ಜಿಕಾಯಿ ಹೂರಣನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ನೋಡಿ ಈ ಥರ ಕೈನಲ್ಲಿ ಪ್ರೆಸ್ ಮಾಡ್ಕೋಬೇಕು, ಓಕೆನಾ. ಸೈಡಲ್ಲಿ ಎಡ್ಜಸ್ಸಲ್ಲೆಲ್ಲ ಇರಬಾರ್ದು. ಇದ್ದರೆ ಏನಾಗುತ್ತೆ ಅಂದರೆ ಹಾಕ್ದಾಗ ಒಡ್ಕೊಬಿಡುತ್ತೆ, ಎಣ್ಣೆಗೆ ನಾವು ಡೀಪ್ ಫ್ರೈ ಮಾಡೋಕೆ ಹಾಕ್ದಾಗ ಅದು ಒಡ್ಕೊಬಿಡುತ್ತೆ. ಸೊ ನೋಡಿ ಈ ಥರ ಎಲ್ಲ ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನ ಈ ಥರ ತೆಕ್ಕೊಂಡು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೂರಣ ಫುಲ್ಲು ಇರಬೇಕು ನೋಡಿ, ಎಲ್ಲೂ ಕೂಡ ಏರ್ ಇರಬಾರ್ದು. ನೋಡಿ ಈ ಥರ ಹೂರಣ ಫುಲ್ಲು ಇದ್ದರೆ ತೆಳ್ಳಗೆ ಮೇಲ್ಗಡೆ ಲೇಯರ್ ಕೂಡ ನಾವು ಮೊದಲನೇ ಪದರನೂ ತೆಳ್ಳಗಿದ್ದು ಹೂರಣ ಹೆಚ್ಚಾಗಿ ಹಾಕಿದಾಗ ಕರ್ಜಿಕಾಯಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ನೋಡಿದ್ದೀನಿ ಕರ್ಜಿಕಾಯಿಗಳು ತುಂಬ ಜನ ತುಂಬ ಥರ ಮಾಡ್ತಾರೆ. ಕೆಲವೊಬ್ಬರು ಕಡಲೆ ಬೀಜನ ಹಾಕಿ ಮಾಡ್ತಾರೆ, ಹಾಗೆ ಹಸಿ ತೆಂಗಿನಕಾಯಿಗಳು ಕೂಡ ಯೂಸ್ ಮಾಡ್ತಾರೆ. ಹಸಿ ತೆಂಗಿನಕಾಯಿ ಹಾಕಿ ಮಾಡಿದ್ರೆ ಚೆನ್ನಾಗೇ ಇರುತ್ತೆ, ಟೇಸ್ಟಲ್ಲೇನು ವೇರಿಯೇಷನ್ ಆಗೋಲ್ಲ. ಆದರೆ ಜಾಸ್ತಿ ದಿವಸ ಇರಲ್ಲ ಅಷ್ಟೇ, ಅದು ಬೇಗ ಕೆಟ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೊಬ್ಬರಿನ ಯೂಸ್ ಮಾಡೋದು. ಹಾಗೆ ಕಡಲೆ ಬೀಜ ಹಾಕಿದ್ರೆ ನನಗೆ ಇಷ್ಟ ಆಗೋಲ್ಲ. ಸೊ ನನಗೆ ಈ ಥರ ಕರ್ಜಿಕಾಯಿ ನಂಗೆ ತುಂಬ ಇಷ್ಟ ಆಗೋದು. ನಮ್ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಈ ಥರ ಮಾಡಿದ್ರೆ ಇಷ್ಟಪಡೋದು. ಇಲ್ಲಿ ನೋಡಿ ನಾನು ಒಂದೊಂದನ್ನೇ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಬಂದು ಗೋಲ್ಡನ್ ಬ್ರೌನ್ ಆಗಬೇಕು, ಓಕೆನಾ. ಎಣ್ಣೆನ ಫುಲ್ಲು ಕಾಯಿಸ್ಕೊಳ್ಳಿ. ಆಮೇಲೆ ಫ್ಲೇಮ್ನ ಸಣ್ಣ ಮಾಡಿ ಇಲ್ಲಿ ನಾನು ಕರ್ಜಿಕಾಯಿಗಳನ್ನೆಲ್ಲ ಒಂದೊಂದೇ ಹಾಕ್ಕೊಂಡು ನೀಟಾಗಿ ಎರಡೂ ಬದಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಫ್ರೈ ನೋಡಿ ಈ ಥರ ಹಾಕಿ ಒಂದು 30 ಸೆಕೆಂಡ್ ಬಿಟ್ಬಿಡಿ, ಮುಟ್ಟೋದಕ್ಕೆ ಹೋಗ್ಬಿಡಿ, ಒಡ್ಕೊಳ್ಳುತ್ತೆ, ಓಕೆನಾ. ನೋಡಿ ಈ ಥರ ಎರಡೂ ಕಡೆ ಈ ಥರ ಫ್ರೈ ಮಾಡ್ಕೋಬೇಕು. ಅದು ಫುಲ್ಲು ಗೋಲ್ಡನ್ ಬ್ರೌನ್ ಆಗುತ್ತೆ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ, ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ. ನಿಜ ನಾನು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ, ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಇಲ್ಲಿ ನಾನು ಒಂದು 5 ನಿಮಿಷ ಆಗುತ್ತೆ ಅಷ್ಟೇ, ಜಸ್ಟ್ ಒಂದು 5 ಮಿನಿಟ್ಸ್ ಆಗಿಬಿಟ್ರೆ ಸಾಕು. ಇಲ್ಲಿ ಈ ಟೈಮಲ್ಲಿ ನಾವು ಉರಿನ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಕಿದ ತಕ್ಷಣ ಫ್ಲೇಮ್ನ ಕಮ್ಮಿ ಮಾಡ್ಕೊಂಬಿಡಿ, ಓಕೆನಾ. ನೋಡಿ ಇವಾಗ ಪರ್ಫೆಕ್ಟಾಗಿ ಕರ್ಜಿಕಾಯಿ ರೆಡಿ ಆಗಿದೆ. ಇಷ್ಟಿರಬೇಕು, ಓಕೆನಾ. ಇಷ್ಟಿದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ, ಹಾಗೆ ಒಳಗಡೆ ಅದು ಹೂರಣ ಇರುತ್ತಲ್ಲ
ಸಕ್ಕತ್ತಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನಿಜ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಪ್ಲೀಸ್ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಫಾಲೋ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕೋದ್ರೂ ಫಸ್ಟು ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್ ಅಂತ ಹೇಳ್ತಾ, ಇದು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಮೊದಲನೇ ರೆಸಿಪಿ ಆಗಿರುತ್ತೆ. ನಿಮಗೋಸ್ಕರ ಸಾರಿ ವಿಡಿಯೋ ಹಾಕೋದು ಲೇಟ್ ಆಗಿದೆ. ಇನ್ನೂ ರೆಸಿಪೀಸ್ಗಳನ್ನ ಹಾಕ್ತೀನಿ. ನಾನು ವರಮಹಾಲಕ್ಷ್ಮಿಗೆ ಏನೇನು ತಿಂಡಿಗಳನ್ನ ಮಾಡಿದ್ದೀನಿ ಅಂತ ಪ್ರತಿಯೊಂದು ರೆಸಿಪಿನೂ ಡೈಲಿ ಹಾಕ್ತಾ ಹೋಗ್ತೀನಿ. ನೀವು ವಾಚ್ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ನಾನು ಕಟ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗಿರ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ತಿನ್ನಾಗಿದೆ ನೋಡಿ. ಅದು ಲೇಯರ್ ಬಂದು ಮೇಲ್ಗಡೆ ಲೇಯರು. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.